ವಾರ್ ನಡೀತಾ ಇರಬೇಕಾದ್ರೆ ಮುಖ್ಯಮಂತ್ರಿಗಳು ತಮ್ಮ ವರಸೆಯನ್ನ ಬದಲಾಯಿಸಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅವರ ಹೇಳಿಕೆಯ ಮೂಲಕ. ಪವರ್ ಆರ್ ಬೆನ್ನಲ್ಲೇ ಬದಲಾಯ್ತಾ ಸಿಎಂ ಸಿದ್ದರಾಮಯ್ಯನವರ ಕ್ಲೈಮ್. ಮೈಸೂರಿನಲ್ಲಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿಕೆ ಕೊಟ್ಟಿದ್ದಂತಹ ಸಿದ್ದರಾಮಯ್ಯನವರು ಈಗ ಸಾಫ್ಟ್ ಆಗಿದ್ದಾರೆ. ಮುಂದುವರಿಯಿರಿ ಅಂದ್ರೆ ನಾನೇ ಮುಂದುವರಿತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೀರಿ. ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೋಬೇಕು, ಡಿಕೆನೂ ಒಪ್ಕೋಬೇಕು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಇದು. ಸಿದ್ದರಾಮಯ್ಯ ಹೇಳಿಕೆ ತಂತ್ರಗಾರಿಕೆಯನ್ನ, ದಿಕ್ಕು ಬದಲಿಸುವ ಆಟನ, ಖರ್ಗೆಗೆ ಸಂದೇಶನ ಅನ್ನೋ ಹಲವು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಓಕೆ, ಇದು ಮುಖ್ಯಮಂತ್ರಿಗಳ ಇವತ್ತಿನ ಸ್ಟೇಟ್ಮೆಂಟ್. ಮೊನ್ನೆ ಕೊಟ್ಟಂತ ಹೇಳಿಕೆಗೂ ಇವತ್ತಿಗೂ ಬಹಳ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಖರ್ಗೆ ಅವರ ಭೇಟಿಯ ನಂತರದಲ್ಲಿ ಅವರು ಹೇಳಿದಂತಹ ಸಲಹೆಗಳ ಅನ್ನುವಂತಹ ಪ್ರಶ್ನೆ. ಇಂದು ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಆಗಮನ. ಬೆಂಗಳೂರು ಮಾರ್ಗವಾಗಿ ವಯನಾಡಿಗೆ ತೆರಳಲಿರುವಂತಹ ವೇಣುಗೋಪಾಲ್ ಈ ವೇಳೆ ಕಾಂಗ್ರೆಸ್ ನಾಯಕರು ಭೇಟಿಯಾಗುವಂತಹ ಸಾಧ್ಯತೆ ಸಹಜವಾಗಿ. ಕೆಸಿ ವೇಣುಗೋಪಾಲ್ ಭೇಟಿ ಆಗ್ತಾರಾ? ಕೈ ನಾಯಕರು ಯಾರ್ಯಾರು ಭೇಟಿ ಆಗಬಹುದು? ಭೇಟಿಗೆ ಅವಕಾಶವನ್ನ ಕೊಡ್ತಾರಾ ಅನ್ನುವಂತಹ ಹಲವು ಪ್ರಶ್ನೆಗಳಿದೆ. ಇವತ್ತು ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಬರ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತದ ಹಾಗೆ ಹಲವರು ಈಗ ಅವರ ಭೇಟಿಗಾಗಿ ಅವಣಿಸ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ ನಾಯಕರ ಭೇಟಿ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅವರು ಬೆಂಗಳೂರಿಗೆ ಬಂದು ಅನಂತರ ವಯನಾಡ್ ಮಾರ್ಗವಾಗಿ ಹೋಗ್ತಾರೆ. ಎಷ್ಟೊತ್ತು ಕಾಲ ಅವರು ಬೆಂಗಳೂರಿನಲ್ಲಿರ್ತಾರೆ? ಅವರ ಕಾರ್ಯಕ್ರಮಗಳೇನು ನಿಗದಿಯಾಗಿದೆ? ಈ ಸಂದರ್ಭದಲ್ಲಿ ಇತರೆ ನಾಯಕರ ಭೇಟಿಗೆ ಅವಕಾಶ ಕೊಡ್ತಾರಾ ಅಥವಾ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನ ಮಾತ್ರ ಭೇಟಿ ಮಾಡಿ ತೆರಳುತ್ತಾರಾ ಅನ್ನುವಂಥ ಪ್ರಶ್ನೆ. ಇಲ್ಲಿವರೆಗೂ ಡೆಲ್ಲಿಗೆ ಹೋಗಿ ಬಂದಂಥ ಹಲವರು ಹೇಳಿಕೆಗಳನ್ನ ಕೊಟ್ಟು ಬಂದಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಒಂದು ಸಿದ್ದರಾಮಯ್ಯನವರು ಸಾಫ್ಟ್ ಆಗೋದಕ್ಕೆ ಕಾರಣ ಏನಿರಬಹುದು? ಮತ್ತೊಂದು, ಈಗ ವೇಣುಗೋಪಾಲ್ ಅವರ ಬೆಂಗಳೂರು ಆಗಮನ ಈಗ ಹಲವರಿಗೆ ಓಕೆ ನಮಗೊಂದು ಸಿಗಬಹುದು ಅವಕಾಶ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅನ್ನುವಂತಹ ಸಹಜ ಕುತೂಹಲ ಇದೆ. ಅದಕ್ಕೆ ಸಾಧ್ಯತೆ ಇದೆಯಾ? ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಕೆಸಿ ವೇಣುಗೋಪಾಲ್ ಅವರ ಬೆಂಗಳೂರು ಕಾರ್ಯಕ್ರಮ ಯಾವುದೂ ಕೂಡ ನಿಗದಿ ಆಗಿಲ್ಲ. ಅವ್ರದ್ದಿರೋದು ವಯನಾಡು ಕಾರ್ಯಕ್ರಮ. ಹಾಗಾಗಿ ವಯನಾಡಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಮೂಲಕನೇ ಹೋಗ್ಬೇಕು. ಅದ್ರ ಜೊತೆಗೆ ದೇವೇಂದ್ರಮಿಂದ ಅವರು ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರು ಟು ವಯನಾಡಿಗೆ ಹೋಗ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರವಾಸ ಕಾರ್ಯಕ್ರಮ. ಇಲ್ಲಿ ಯಾವುದೇ ರೀತಿಯ ಅಧಿಕೃತ ಕಾರ್ಯಕ್ರಮ ಆಗಲಿ ಭೇಟಿಯಾಗ್ಲಿ ಇಲ್ಲ. ಸಹಜವಾಗಿ ಎಲ್ಲಾದ್ರೂ ಬಂದಂತ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಎಲ್ಲಾದ್ರೂ ಒಂದ್ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ನಿಲ್ಲಿಸಿದಂತ ಸಂದರ್ಭದಲ್ಲಿ ಆಗ ಭೇಟಿ ಮಾಡಬಹುದು ಕೆಲವರು, ಅಥವಾ ಮಾಡದೇನೆ ಇರಬಹುದು. ಹಾಗಾಗಿ ಕೆಸಿ ವೇಣುಗೋಪಾಲ್ ಅವರ ಬೆಂಗಳೂರು ಬರುವಂತ ಸಂದರ್ಭದಲ್ಲಿ ಏನಾದ್ರೂ ಫಿಕ್ಸ್ ಮಾಡ್ಕೊಳ್ತಾರ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ನೊಂದ್ ಕಡೆ ನಾಳೆಯೂ ಕೂಡ ಎಲ್ಲ ಒಂದ್ ರೀತಿಯಲ್ಲಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಹತ್ರ ಸಭೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದ್ ರೀತಿಯಲ್ಲಿ ಸಾಫ್ಟ್ ಆಗ್ತಾ ಇದ್ದಾರೆ, ಜೊತೆಗೆ ಅವರ ಹೇಳಿಕೆಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಬದಲಾಯಿಸ್ತಾ ಇದ್ದಾರೆ. ಆದ್ರೆ ಇದು ಎಲ್ಲ ಒಂದ್ ಕಡೆ ಎದುರಾಳಿಗಳನ್ನ ದಿಕ್ಕು ತಪ್ಪಿಸೋದು, ಅವ್ರನ್ನ ಗೊಂದಲ ಮೂಡಿಸೋದಕ್ಕೋಸ್ಕರವಾಗಿ ಈ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರು. ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಖರ್ಗೆ ಅವರ ಮೂಲಕ ಏನಾದ್ರೂ ಸಂದೇಶ ಬಂದು ಅವರು ತಮ್ಮ ಮಾತನ್ನ ಹೊರತೆಯನ್ನ ಬದಲಾಯಿಸ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಪ್ರಮುಖವಾಗಿ ನಾಳೆ ಬೆಂಗಳೂರಿಗೆ ದೆಹಲಿಗೆ ವಾಪಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು 11 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾರೆ. ಸುಮಾರು 2-2:30 ಅಷ್ಟೊತ್ತಿಗೆ ಡೆಲ್ಲಿಯನ್ನ ತಲುಪ್ತಾರೆ. ನಾಳೆ ಸಂಜೆ ರಾಹುಲ್ ಗಾಂಧಿ ಅವರ
ಮುಂದೆ ಈ ಒಂದು ವಿಚಾರವಾಗಿ ಮಾತುಕತೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದ್ರು ಅಚ್ಚರಿ ಇಲ್ಲ. ಅಂದ್ರೆ ಸದ್ಯಕ್ಕೆ ಸುಮ್ನಿರಿ, ಮುಂದೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬೋದು. ಅಥವಾ ಎಲ್ಲೋ ಒಂದ್ ಕಡೆ ಕದನ ವಿರಾಮ ಈಗ ಏನು ಬೇಡ, ಸಂಸತ್ ಅಧಿವೇಶನ ಆಗ್ಲಿ, ಆ ನಂತರ ನಾವು ಎಲ್ಲವನ್ನು ಕೂಡ ಡಿಸೈಡ್ ಮಾಡ್ತೀವಿ, ಇಬ್ರು ಕೂಡ ಸೈಲೆಂಟ್ ಆಗಿರ್ಬೋದು ಬೇಕು ಅಂತ ಕೂಡ ಒಂದ್ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಒಂದು ಮನವಿಯನ್ನು ಕೂಡ ಅವ್ರು ಮಾಡ್ಕೊಳ್ಬಹುದು. ಹಾಗಾಗಿ ಅಂತಿಮವಾಗಿ ಏನು ಕಾಲ್ ತಗೊಳ್ತಾರೆ ಹೈಕಮಾಂಡ್ ಕಾದ್ ನೋಡ್ಬೇಕು ದಿವ್ಯಾ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.